ಉದಯಗಿರಿ ಗಲಭೆಗೆ ಕಾರಣವಾದ ವಿವಾದಿತ ಪೋಸ್ಟ್ ಹಾಕಿದ್ದಾರೆ ಅಂತ ಹೇಳಿ ಆರೋಪಿಸಲಾಗಿರುವಂತಹ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರ ಪರ ವಕೀಲರಂತಹ ಆಮ ಭಾಸ್ಕರ್ ಅವರು ಸುದೀರ್ಘವಾಗಿ ವಾದವನ್ನು ಮಾಡಿದ್ರು. ಇವತ್ತು ಅವರಿಗೆ ಜಾಮೀನು ನೀಡುವಂತಹ ಪ್ರಕ್ರಿಯೆ ಇತ್ತು. ಆದರೆ ಅದಕ್ಕೆ ಈಗ ಅಂತಿಮ ಕ್ಷಣದಲ್ಲಿ APP ಅವರು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಆರೋಪಿ ಸತೀಶ್ ಅಲಿಯಾಸ್ ಪಾಂಡುರಂಗ ಅವರ ವಕೀಲರಂತ ಆಮ ಭಾಸ್ಕರ್ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆ್ಯಕ್ಚುಲಾಗಿ ನಿನ್ನೆ ವಾದ ವಿವಾದ ಎಲ್ಲ ಮುಗಿದಿತ್ತು, ಇವತ್ತು ತೀರ್ಪು ಪ್ರಕಟ ಆಗಬೇಕಿತ್ತು. ಯಾಕೆ ಸರ್ ಕೊನೆ ಕ್ಷಣದಲ್ಲಿ ಬದಲಾಯಿತು? ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಮೂಲ ವಸ್ತು ಅಂತ ನಾವೇನು ಹೇಳ್ತಾ ಬರ್ತಾ ಇದ್ದೀವಿ, ಮೊಬೈಲ್ ಇರ್ಬೋದು ಮತ್ತು ಆಕ್ಷೇಪಾರ್ಹ ಬರಹಗಳು ಏನಿದೆ ಅದನ್ನು ಇದುವರೆಗೂ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ APP ಅವರು ಇಂದು ಕೇಸನ್ನು ಅಡ್ವಾನ್ಸ್ ಮಾಡಿಸ್ಕೊಂಡು ತಮ್ಮ ವಾದವನ್ನು ನಿನ್ನೆ 6:20ಕ್ಕೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿರೋಂಥ ಸಂದರ್ಭದಲ್ಲಿ APP ಅವರು ಇರಲಿಲ್ಲ. ಅವರು ಇವತ್ತು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅವರ ವಾದವನ್ನು ಮಂಡಿಸಲು ಸಲುವಾಗಿ ಅಡ್ವಾನ್ಸ್ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಿಷ್ಟೇ, ಸಾರ್ವಜನಿಕ ಶಾಂತಿ ಭಂಗಕ್ಕೆ ತೊಂದರೆ ಆಗುವಂಥ ಘಟನೆ ನಡೆದಿದೆ, ಇನ್ನೂ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಮು ಇನ್ನೂ ಸುಧಾರಿಸಿಲ್ಲ, ಮತ್ತು ಈ ಸಂದರ್ಭದಲ್ಲಿ ಆರೋಪಿಯನ್ನು ಹೊರಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಗಲಾಟೆ ಆಗೋ ಸಾಧ್ಯತೆಗಳಿರ್ತದೆ ಅನ್ನುವಂಥ ವಿಚಾರವನ್ನು ಅವರು ತಿಳಿಸಿದ್ರು. ಆ ಸಂದರ್ಭದಲ್ಲಿ ನಾವು ತೀವ್ರವಾಗಿ ಅದನ್ನು ಆಕ್ಷೇಪಿಸಿದ್ವು. ಒಂದು, ಭಾರತೀಯ ನ್ಯಾಯ ಸಂಹಿತೆ ಏನು 299ರ ಪ್ರಕಾರ ಯಾವುದಾದರೂ ವ್ಯಕ್ತಿ ಒಂದು ಧರ್ಮದ ಕುರಿತಂತೆ ಉದ್ದೇಶಪೂರ್ವಕವಾಗಿ ಮತ್ತು ಪ್ರಜ್ಞಾಪೂರ್ವಕವಾಗಿ ಒಂದು ಆಕ್ಷೇಪಾರ್ಹ ಬರಹವನ್ನು ಆತ ಪೋಸ್ಟ್ ಮಾಡಿರಬೇಕು. ಆದರೆ ಈ ಪ್ರಕರಣದಲ್ಲಿ ಇದುವರೆಗೂ ಕೂಡ ಯಾವ ಧರ್ಮದ ವಿರುದ್ಧ ಯಾವ ರೀತಿಯ ಆಕ್ಷೇಪಾರ್ಹ ಪದ ಬಳಕೆ ಆಗಿದೆ ಅನ್ನುವ ಕುರಿತಂತೆ ಯಾವುದೇ ಪ್ರೈಮಫಸಿ ಮೆಟೀರಿಯಲನ್ನು, ಮೂಲ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ. ಇದನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಾಗ ಗೌರವಾನ್ವಿತ ನ್ಯಾಯಾಧೀಶರು ಆ ಆಕ್ಷೇಪಾರ್ಹ ಬರವಣಿಗೆ ಏನಿದೆ ಅನ್ನೋದನ್ನು ಅವರಿಗೆ ಕೇಳಿ ಮುಚ್ಚಿದ ಲಕೋಟೆಯಲ್ಲಿ ಆ ಬರಹವನ್ನು ಕುರಿತಂತೆ ಸೋಮವಾರದ ಒಳಗೆ ನೀವು ದಾಖಲೆಯನ್ನು ಸಲ್ಲಿಸಿ ಅಂತ ಹೇಳಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೆ. ಬಟ್ ಸೋಮವಾರ ಆದರೂ ಅವ್ರಿಗೆ ಜಾಮೀನು ಸಿಗ್ಬೋದಾ, ಹೇಗೆ ಸರ್? ಸೋಮವಾರ ಏನಿದೆ ಪ್ರಕ್ರಿಯೆ? ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎನ್ ಎಕ್ಸೆಪ್ಷನ್ ಅಂತ. ಇಲ್ಲಿ ಬೇಲ್ ಕೊಡಲೇಬೇಕಾಗ್ತದೆ. ಇದು ಇರುವಂಥದ್ದು ಕೇವಲ 3 ವರ್ಷಗಳ ಶಿಕ್ಷೆಗೆ ಒಳಪಡುವಂಥ ಒಂದು ಸೆಕ್ಷನನ್ನು ಹಾಕಿದ್ದಾರೆ. ಇದಕ್ಕೆ ಬೇಲ್ ಕೊಡಲೇಬೇಕಾಗ್ತದೆ. ಆದರೆ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯವು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಸಾಕ್ಷ್ಯಗಳನ್ನು ಪರಿಶೀಲಿಸಿ ಕೊಡಬೇಕಾಗ್ತದೆ. ಇನ್ನೂ ಕೂಡ ಮೂಲ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸದೇ ಇರೋದ್ರಿಂದ ಅವರಿಗೆ ನಿರ್ದೇಶನವನ್ನು ಕೊಟ್ಟು ಸೋಮವಾರ ಅವರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಾದ ನಂತರ ಅದನ್ನು ಪರಿಶೀಲಿಸಿ ನ್ಯಾಯಾಲಯ ಜಾಮೀನು ಅರ್ಜಿಯನ್ನು ಇತ್ಯರ್ಥಪಡಿಸ್ತದೆ. ಸರ್, ಬಟ್ APP ಸಡನ್ ಆಗಿ ಬಂದು ಇವತ್ತು ತಕರಾರು ಅರ್ಜಿ ಹಾಕಿದೆ ಸರ್. ಯಾಕಂದರೆ ಇವತ್ತು ಅಂತಿಮ ತೀರ್ಪು ಬರುತ್ತೆ ಅಂತ ಹೇಳಿದ್ರಿ, ಬಟ್ ಯಾಕೆ ಸರ್ ತಡ ಆಯಿತು? ಇಲ್ಲ, ಒಂದು ಅವರ ದೃಷ್ಟಿಯಿಂದ ಪ್ರಾಸಿಕ್ಯೂಷನ್ ವಾದ ಇರುವಂಥದ್ದು ಸಾರ್ವಜನಿಕ ಶಾಂತಿ ಭಂಗ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಈ ಥರ ಏನಾದರೂ ಈ ವ್ಯಕ್ತಿಯನ್ನು ಆದಷ್ಟು ಬೇಗ ಬಿಟ್ಟರೆ ಸರ್ ಮತ್ತೊಮ್ಮೆ ಅಲ್ಲಿ ಗಲಭೆ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಉದ್ದೇಶ ಇರಬಹುದು ಅಂತ ನನ್ನ ಭಾವನೆ. ಇದಿಷ್ಟು ವಕೀಲರಂತಹ ಆಮ ಭಾಸ್ಕರ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.